ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರಿಂದ ಚೈತ್ರಶ್ರೀ ಅವರು. ಚೈತ್ರಶ್ರೀ ಅವರೇ, ಸ್ವಾಗತ ನಿಮಗೆ ಈ ಕಾರ್ಯಕ್ರಮಕ್ಕೆ. ಸೊ ನೀವು ಮೈಸೂರಿಂದ ಕನೆಕ್ಟ್ ಆಗಿದ್ದೀರಲ್ಲ ಚೈತ್ರಶ್ರೀ ಅವರೇ? ನೋ ಸರ್, ಮಾಲೂರ್ ಸರ್. ಮಾಲೂರು ಅಂತಂದ್ರೆ ಕೋಲಾರ್ ಡಿಸ್ಟಿಕ್ ಸರ್. ಕೋಲಾರ್ ಮಾಲೂರಿಂದ ತಾವು ಕನೆಕ್ಟ್ ಆಗಿದ್ದೀರಾ? ಸಾರಿ ಸ್ನೇಹಿತರೆ, ಕೋಲಾರಿನ ಮಾಲೂರಿಂದ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಚೈತ್ರಶ್ರೀ ಅವರು. ಅಂಡ್ ಅವರ ಸ್ನೇಹಿತರು ನಾಗರಾಜ್ ಅವ್ರ ಮುಖಾಂತರ ಅವರ ಐ ಕಾಫಿ ಅಂತ ತಗೊಂಡಿದ್ರು, ಅದನ್ನು ಅವರ ತಾಯಿ ಕೊಟ್ಟಿದ್ರು. ಚೈತ್ರಶ್ರೀ ಅವರು, ನಿಮ್ಮ ತಾಯಿಗೆ ಏನ್ ಪ್ರಾಬ್ಲಮ್ ಆಗಿತ್ತು? ಸರ್, ಟೂ ಕಿಡ್ನೀಸ್ ಡ್ಯಾಮೇಜ್ ಆಗಿತ್ತು. ಓಕೆ. ವೀಕ್ಲಿ 2 times ಡಯಾಲಿಸಿಸ್ ಮಾಡ್ಕೊಂತಾ ಇದ್ದಾರೆ. ಓಕೆ. ಈಗ ಫಸ್ಟ್ ಅದು ರಿಪೋರ್ಟ್ಸ್ ಮಾಡಿಸಿದಾಗ 14.4 ಇತ್ತು. ಕ್ರಿಯಾಟಿನ್ ಲೆವೆಲ್ 14.4 ಇತ್ತು. ಹೌದು ಸರ್. ಇವತ್ತು ಮಾಡಿಸಿದಾಗ 8.2 ಇದೆ. 8.2 ಆಗಿದೆ. ಅಂದ್ರೆ 14 ಇಂದ 8.2 ಆಗಿದೆ. ಅಂದ್ರೆ ಆಲ್ಮೋಸ್ಟ್ 6 ಪಾಯಿಂಟ್ಗಳು ಕಡಿಮೆ ಆಗಿದೆ. ಹೌದು ಸರ್. ನೀವು ಇಂಡಸ್ಇವಾದ ಯಾವ ಪ್ರಾಡಕ್ಟ್ ಅನ್ನು ತಗೊಂಡಿದ್ರಿ? ಅಂದ್ರೆ ಯಾವ ಪ್ರಾಡಕ್ಟ್ ತಾಯಿ ಕೊಟ್ಟಿದ್ರಿ? ಐಪಲ್ಸ್ ಸರ್. ಐಪಲ್ಸ್? ಹೌದು ಸರ್. ಐಪಲ್ಸ್ ಎಷ್ಟು ಕೊಡ್ತಾ ಇದ್ರಿ ಬೆಳಿಗ್ಗೆ ರಾತ್ರಿ? 30 ml ಸರ್. ಬೆಳಿಗ್ಗೆ 30 ml, ರಾತ್ರಿ 30 ml ಕೊಡ್ತಾ ಇದ್ರಿ ನಿಮ್ಮ ತಾಯಿ ಅವರಿಗೆ? ಹೌದು ಸರ್. ಸೊ ನಿಮ್ ತಾಯಿಯವರು ನಿಮ್ ಜೊತೆ ಇದ್ದಾರಾ ಇವಾಗ? ಹಾ ಸರ್, ಇದ್ದಾರೆ. ಒಂದ್ಸಲ ಅವ್ರ ಜೊತೆನೂ ಮಾತಾಡಿಸಿ ಚೇತೇಶ್ ಅವರೇ. ಓಕೆ ಸರ್. ಸ್ನೇಹಿತರೆ, ನಮ್ಮ ಜೊತೆ ಚೈತ್ರಶ್ರೀ ಅವರು ಇದ್ದಾರೆ ಮಾಲೂರಿಂದ. ಅವರು ಒಂದು ಐ ಕಾಫಿ ಅಂತ ತಗೊಂಡಿದ್ದಾರೆ, ಐ ಪಲ್ಸ್ ಅಂತ ತಗೊಂಡಿದ್ದಾರೆ. ಐ ಪಲ್ಸ್ ಅನ್ನು ತಗೊಂಡ್ಬಿಟ್ಟು ಅವರ ಕ್ರಿಯೇಟಿವ್ ಲೆವೆಲ್ ಅವರ ತಾಯಿಗೆ ಏನು ಆಗಿತ್ತು, ಅವರ ಹೆಸರು ಮಂಜುಳಾ ಅಂತ, ಅವ್ರದ್ದು 14.4ರಿಂದ ಈಗ 8.2 ಇಳಿದಿದೆ. ಸೊ ಮಂಜುಳಾ ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ ತಾವು? ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ. ಓಕೆ. ಎಷ್ಟು ಟೈಮ್ ಇಂದ ನಿಮ್ಗೆ ಈ ತೊಂದರೆ ಆಗ್ತಾ ಇತ್ತು? ಈ ಡಯಾಲಿಸಿಸ್ ಎಲ್ಲಿ ಎಷ್ಟು ಟೈಮ್ ಇಂದ ನಡೀತಾ ಇತ್ತು? 2 years ಸರ್. 2 ವರ್ಷ ಆಯ್ತು. ಓಕೆ. ಸೊ ವಾರಕ್ಕೆ ಎಷ್ಟು ಬಾರಿ ಡಯಾಲಿಸಿಸ್ ಮಾಡ್ತಾ ಇದ್ರಿ ತಾವು? 2 times ಸರ್. ವಾರಕ್ಕೆ 2 ಬಾರಿ ಮಾಡ್ತಾ ಇದ್ರಿ? ಹೌದು ಸರ್. ಕಳೆದ 2 ವರ್ಷದಿಂದ ಬೇರೆ ಎಲ್ಲ ನೀವು ಮದ್ದು ತಗೊಂಡಿದ್ರೆ, ಬಟ್ ಯಾವ್ದ್ರಲ್ಲೂ ಏನು ಕ್ರಿಯೇಟಿನ್ ಲೆವೆಲ್ ಕಡಿಮೆ ಆಗಿರ್ಲಿಲ್ಲ? ಇಲ್ಲ ಸರ್. ಸೊ ಈಗ ಐಪಲ್ಸ್ ತಗೊಂಡು ನೀವು 1 ಬಾಟಲ್ ಕಂಪ್ಲೀಟ್ ಆಗಿದೆ ಅಷ್ಟೇನಾ, ಅಲ್ಲ 2 ತಗೊಂಡಿದ್ದೀರಾ? ಇವಾಗ 3 ಆಯ್ತು ಸರ್. 3 ಆಯ್ತು. ಓಕೆ. 3 ಬಾಟಲಲ್ಲಿ ಈಗ ಸರ್. ನಿಮ್ದು 14ರಿಂದ 8 ಹೌದು. ಈಗ ಡಯಾಲಿಸಿಸ್ ಏನಾದ್ರು ಕಡಿಮೆ ಮಾಡೋಣ ಅಂತ ಹೇಳಿದಾರೆ ಡಾಕ್ಟ್ರು? ಅವರು ಏನು ಹೇಳಿಲ್ಲ ಸರ್, ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಓಕೆ. ರಿಪೋರ್ಟ್ ಇವತ್ತು ಸಿಕ್ಕಿದೆ ಅಷ್ಟೇ? 1.5 ಆಗ್ಬೇಕಂತೆ ಸರ್. ಓಕೆ. 1.5 ಆದ್ರೆ ಡಯಾಲಿಸಿಸ್ ನಿಲ್ಲಿಸ್ಬಿಡ್ತಾರೆ? ಹೌದು ಸರ್. ಓಕೆ. ಇವಾಗ ಕಡಿಮೆ ಮಾಡುವಂತದ್ದೇನ ಮಾತಾಡ್ತಾ ಇದಾರಲ್ಲ, ವಾರಕ್ಕೆ 2 ಕಂಟಿನ್ಯೂ ಮಾಡ್ತಾ ಇದಾರಾ? ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. 2 ಕಂಟಿನ್ಯೂ ಮಾಡ್ತಾ ಇದಾರೆ. ಬಟ್ ನಿಮಗೆ ಅಂತ ಅನಿಸ್ತಾ ಇದೆ? ನನ್ಗೆ ಅನಿಸ್ತಾ ಇದೆ ಮಾಡಿಸ್ಕೊಳ್ಳೋದು ಬೇಡ ಅಂತ ಸರ್. ನಿಮ್ಗೆ ಡಯಾಲಿಸಿಸ್ ಮಾಡೋದು ಬೇಡ ಅನಿಸ್ತಾ ಇದೆ? ಇದೇ ಮೆಡಿಸಿನ್ ತಗೊಂಡನ ಮಾಡಿಸ್ಕೊಳ್ಳೋದು ಬೇಡ ಅನಿಸ್ತಾ ಇದೆ. ಅದು ಬೇಡ, ಐಪಲ್ಸನ್ನೇ ತಗೊಳ್ಳೋಣ ಅಂತ? ಹೌದು ಸರ್. ನೀವು ಯೋಚನೆ ಮಾಡ್ದಂಗೆ ಆಗ್ಲಿ. ಆದ್ರೆ ಇವಾಗ ಕಂಟಿನ್ಯೂ ಮಾಡ್ಕೊಳ್ಳಿ. ಡಾಕ್ಟರ್ ಸಜೆಷನ್ ಮಾಡುವಾಗ್ಲೇ ನೀವು ಆಮೇಲೆ ನಿಲ್ಲಿಸಿ. ಬಟ್ ಇವಾಗ ಐಪಲ್ಸ್ ಕಂಟಿನ್ಯೂ ಮಾಡಿ. ಇವಾಗ 14ರಿಂದ 8 ಇಳಿದಿದ್ದು ಬಹಳ ಖುಷಿಯ ವಿಚಾರ. ಸೊ ಆದಷ್ಟು ಬೇಗ ಕಂಟ್ರೋಲ್ ಆಗಲಿ, ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ವೃದ್ಧಿ ಆಗ್ಲಿ ಅಂತ ನಾವೆಲ್ಲ ಕರ್ನಾಟಕದ ಬಾಂಧವರಿಗೆ ನಿಮ್ಗೆ ಹಾರೈಸ್ತಾ ಇದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಜೊತೆ ಮಾಲೂರಿಂದ ಮಂಜುಳಾ ಅವರು ಮತ್ತು ಚೈತ್ರಶ್ರೀ ಅವರು ಕನೆಕ್ಟ್ ಆಗಿದ್ದು. ಅವ್ರು ಹೇಳಿದ್ರು ಐಪಲ್ಸ್ ಅಂತ ತಗೊಂಡು ಅವ್ರ ಕ್ರಿಯೇಟಿನ್ ಲೆವೆಲ್ 14ರಿಂದ 8 ಇಳಿದಿದೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಕೊಟ್ಟಿರುವಂತಹ ನಾಗರಾಜ್ ಎಲೆಕ್ಟ್ರಾನಿಸಿಟಿ ಅವರು ಕೂಡ ಈ ಪ್ರಾಡಕ್ಟ್ ಅವರು ತಂದು ಕೊಟ್ಟಿದ್ರು. ಅವರಿಗೂ ಕೂಡ ಇದು ಬಹಳಷ್ಟು ಒಂದು ಖುಷಿ ಕೊಟ್ಟಿದೆ. ಸೊ ನೀವು ಕೂಡ ಐಪಲ್ಸ್ ಅನ್ನು ಕುಡೀರಿ, ಖಂಡಿತವಾಗಿ ನಿಮ್ಮ ಆರೋಗ್ಯ ಇದರಿಂದ ವೃದ್ಧಿ ಆಗುತ್ತೆ. ಧನ್ಯವಾದಗಳು.